ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹಿರಾ ಶುಗರ್ಸ್ ಕಾರ್ಮಿಕರಿಗೆ 7ನೇ ವೇತನ. ಸಂಕೇಶ್ವರ ನಗರದಲ್ಲಿರುವ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರಿಗೆ ಈ ವರ್ಷದಿಂದ ಎಂದರೆ ಏಪ್ರಿಲ್ದಿಂದ 7ನೇ ವೇತನ ಆಯೋಗವನ್ನು ಜಾಹೀರು ಮಾಡಿದ ಮಾಜಿ ಸಂಸದರು ಹಾಗೂ ಕಾರ್ಖಾನೆಯ ಮಾರ್ಗದರ್ಶಕರು ಸನ್ಮಾನ್ಯ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಎಂದು ಅವರು ಹೇಳಿದರು. ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಮೊದಲಿಗೆ ಕಾರ್ಮಿಕರ ಪಾದಪೂಜೆಯನ್ನು ಜೊಲ್ಲೆ ದಂಪತಿಗಳು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರತಿಯೊಂದು ಕಾರ್ಮಿಕರಿಗೆ 7ನೇ ವೇತನದಿಂದ 3 ರಿಂದ 4.5 ಸಾವಿರ ರೂಪಾಯಿಗಳಷ್ಟು ತಿಂಗಳಿಗೆ ಸಂಬಳ ಹೆಚ್ಚಾಗಲಿದೆ. ಇದರಿಂದ 125 ಕೋಟಿ ಕಾರ್ಖಾನೆಗೆ ಹೊರೆ ಆಗಲಿದೆ. ಕಾರ್ಖಾನೆಯ ರಿಪೇರಿ, ಅದೇ ರೀತಿ ಗೋಡಾವನ್, ಮಹಾದೇವ ಮಂದಿರ ರಿಪೇರಿ, ಹೀಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತೇವೆ ಎಂದು ಮಾಜಿ ಸಂಸದರು ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಹೇಳಿದರು. ಕಾರ್ಮಿಕರಿಗೆ 7ನೇ ವೇತನ ಜಾಹೀರು ಮಾಡಿದ ತಕ್ಷಣ ಕಾರ್ಮಿಕರು ಪಟಾಕ್ಷಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. जरा हिंद बरी ಅವರು ಕಾಂತಾರೆ ಹಿಂದಿನವರು ಜರ ಹಿಂದ್ ಬರಿ ಜರ ಪಟ್ಟಿ ಮಗ पूजा व्यवस्था इतना सब वही जरूरी ನಾವು ಬಸವರಾಜ ಕರಟ್ಟಿ ಚೊಕ್ಕಟ್ಟು ಶೆಟ್ಟಿ ಎಲ್ಲ ಕಾರ್ಮಿಕರು ನಾವು ಪೂಜೆ ಮಾಡಿ ಇಲ್ಲ ನಾವು ಧನ್ಯ ಬಂದು ಯಾಟಗಾರಿಗಳ ಸಂಘದಸ್ನ ಮುಂದೋಗ್ತಾ ಇದೆ. ಮೃತ್ಯು ಹೊಂದಿದ ಕಾರ್ಮಿಕರ ಕುಟುಂಬಸ್ಥರಿಗೆ ಗ್ರ್ಯಾಚ್ಯುಟಿ ಚೆಕ್ ವಿತರಣೆ ಮಾಡಲಾಯಿತು. ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಂಕೇಶ್ವರದಲ್ಲಿ ಕಾರ್ಮಿಕರ ದಿನಾಚರಣೆ ಸಮಾರಂಭದಲ್ಲಿ ಈ ಹೊತ್ತಿನ ಕಾರ್ಮಿಕ ದಿನಾಚರಣೆ ಸಮಾರಂಭದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಚೇರ್ಮನರಾದ ಶ್ರೀ ಬಸವರಾಜ ಕಲ್ಲಟ್ಟಿ ಇವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ, ಮಾಜಿ ಸಂಸದರು ಚಿಕ್ಕೋಡಿ ಹಾಗೂ ಕಾರ್ಖಾನೆಯ ಮಾರ್ಗದರ್ಶಕರು ಹಾಗೂ ಮಾನ್ಯ ಶ್ರೀಮತಿ ಶಶಿಕಲಾ ಜೊಲ್ಲೆ, ಮಾಜಿ ಸಚಿವರು, ಹಾಲಿ ಶಾಸಕರು ನಿಪ್ಪಾಣಿ ಮತಕ್ಷೇತ್ರ ಇವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಕಾರ್ಖಾನೆಯ ವೈಸ್ ಚೇರ್ಮನರಾದ ಶ್ರೀ ಅಶೋಕಣ್ಣ ಪಟ್ಟಣಶೆಟ್ಟಿ ಹಾಗೂ ಕಾರ್ಖಾನೆಯ ಸಂಚಾಲಕರಾದ ಶಿವನಾಯಕ್ ನಾಯ್ಕ್, ಮಲ್ಲಿಕಾರ್ಜುನ್ ಪಾಟೀಲ್, ಪ್ರಭುದೇವ್ ಪಾಟೀಲ್, ಬಸಪ್ಪ ಮರಡಿ, ಬಾಬಾ ಸಾಹೇಬ್ ಅರಬೋಳೆ, ಸುರೇಂದ್ರ ದೊಡ್ಡಲಿಂಗಣ್ಣವರ್, ಶ್ರೀಮತಿ ಶಾರದಾ ಸುರೇಶ್ಗೌಡ ಪಾಟೀಲ್, ಶ್ರೀಮತಿ ಭಾರತಿ ಮಾನಿಂಗ್ ಹಂಜಿ ಹಾಗೂ ಪರಗೌಡ ಪಾಟೀಲ್, ಬಿಜೆಪಿ ಬ್ಲಾಕ್ ಮಾಜಿ ಅಧ್ಯಕ್ಷರು ಹುಕ್ಕೇರಿ ಪವನ್ ಪಾಟೀಲ್, ನಿರ್ದೇಶಕರು ಜ್ಯೋತಿ ಕೋ ಆಪ್ ಕ್ರೆಡಿಟ್ ಸೊಸೈಟಿ ಎಕ್ಸಂಬಾ, ಮಾನಿಂಗ್ ಹಂಜಿ ನಿರ್ದೇಶಕರು ಬೇರೇಶ್ವರ್ ಕೋ ಆಪ್ ಕ್ರೆಡಿಟ್ ಸೊಸೈಟಿ ಬ್ರಾಂಚ್ ಕಬ್ಬೂರ್, ಜಯಪ್ರಕಾಶ್ ಸಾವಂತ್, ದತ್ತಾ ಖರಾಡೆ, ಸಮೀರ್ ಪಾಟೀಲ್, ಸಂದೀಪ್ ದೌಡತೆ, ಮಾವೀರ್ ಬಾಗಿ, ಶಿವಗೌಡ ಪಾಟೀಲ್, ಮಹೇಶ್ ಕುಮಾರ್, ಪ್ರಮೋದ್ ಕುಲಕರ್ಣಿ, ಜನರಲ್ ಮ್ಯಾನೇಜರ್ ಆದ ಶ್ರೀ ವೀರಗೌಡ ದೇಸಾಯಿ ಹಾಗೂ ಅಧಿಕಾರಿ ವರ್ಗದವರು, ಕಾರ್ಮಿಕರು ಉಪಸ್ಥಿತರಿದ್ದರು. ಕಾರ್ಮಿಕ ಮುಖಂಡರಾದ ಶ್ರೀ ಮೋಹನ್ ಕೋಠಿವಾಲೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಎಲೆ ಹಂಜಿನಮನಿ ನಿರೂಪಿಸಿದರು. ಶ್ರೀ ಎಸ್ ನಾಸಿಪುಡಿ ವಂದಿಸಿದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಆ ಪ್ರಕಾರ ಏಪ್ರಿಲ್ 1ರಿಂದ ಇವತ್ತು ಕಾರ್ಮಿಕರಿಗೆ ಏನು ರೈತರಿಗೆ ಸದಸ್ಯರಿಗೆ ನಾವು ಸಕ್ಕರೆ ದರ ಕೊಡ್ತೇವೆ ಅದರಲ್ಲಿ 25 ಕೆಜಿ ಸಕ್ಕರೆ ಕೊಡೋದನ್ನು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಸಂಚಾಲಕ ಮಂಡಳಿಯವರು ಎಲ್ಲರೂ ಕೂಡಿ ಈ ನಿರ್ಣಯಗಳನ್ನು ನಾವು ಇವತ್ತು ಅನೌನ್ಸ್ ಮಾಡ್ತೀವಿ. 1/4/25ರಿಂದ ನಿಮ್ಗೆ ಬಹುದಿನದ ಬೇಡಿಕೆಯ ಸುಮಾರು 3 ಕೋಟಿ ಅಧ್ಯಕ್ಷರು ಬಹಳ ಜನ ನೀವು ಹೋರಾಟ ಮಾಡಿದೆ. ಇನ್ನೇನು ಹೋರಾಟ ಮಾಡೋದಕ್ಕಾಗಲಿಲ್ಲ. ನೀವೇನು ಬೇಡುತ್ತಿದ್ದ ಮುಂಚೆನೇ ನಾವು ಮತ ಕೊಡ್ತೀವಿ. ಬೇಡೋದನ್ನು ಬಂದ್ ಮಾಡ್ತಂತ ನಾನು ಹೇಳ್ತಾ 7ನೇ ವೇತನವನ್ನು ಲಾಭ ಮಾಡ್ತಾ ಇದ್ದೀವಿ. ಸುಮಾರು ಪ್ರತಿ ಪರ್ಮನೆಂಟ್ ಕಾರ್ಮಿಕರಿಗೆ ಮತ್ತು ಸೀಸನಲ್ ಕಾರ್ಮಿಕರಿಗೆ ಸುಮಾರು 3,000 ಇವತ್ತು
ಕೇಂದ್ರವನ್ನು 1ನೇ ಏಪ್ರಿಲ್ 25ರಿಂದ ಹೆಚ್ಚಾಗಿದೆ. ಅದು ಕೂಡ ನಾವು ಕೇಳ್ತೀವಿ. ಸುಮಾರು ವರ್ಷಕ್ಕೆ 1,25,00,000 ಕ್ಷೀರಣಿಕೆ ಸಹಕಾರಿ ಕೇಂದ್ರದ ಮೇಲೆ ಹೊರೆ ಬೀಳ್ತಾ ಇದೆ. ಹೊರೆ ಅಂತ ಅನ್ನೋದನ್ನ ಇದು ಕಾರ್ಮಿಕರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ನಾವು. ಇದ್ರ ಬೇಡ ನೀವು 10 ಕೋಟಿಲೇ ಕೊಡ್ತೇವೆ ನನಗೂ ಕೂಡ ವಿಶ್ವಾಸ. ಅದರಲ್ಲಿ ಕೂಡ ಮತ್ತೊಂದು ವಿಶೇಷವೆಂದರೆ ಇವತ್ತು ನಾವು ರೈತರಿಗೆ ಸಕ್ರಿಯ ಕೂಡ ಪ್ರಾರಂಭ ಮಾಡಿದ್ವಿ. ಸುಮಾರು ಕಬ್ಬು ಕೃಷಿ ಜನರಿಗೆ ಅಟ್ಟ ಒಂದು 2,000 ಜನರಿಗೆ ಕೊಡ್ತಿದ್ರು. ನಾವು ಇವತ್ತು ಸುಮಾರು 25,000 ಸದಸ್ಯರಿಗೆ ನಾವು ಸಕ್ರಿಯ ಕೊಡ್ತಾ ಇದ್ವಿ. ಸುಮಾರು ಸಕ್ಕರೆ ಕಾರ್ಖಾನೆಗೆ 2 ಕೋಟಿ ರೂಪಾಯಿ ಹೊರೆ ಅಂದ್ರ ಇದು ಕೂಡ ರೈತರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊತೀವಿ. ಯಾಕಂದ್ರೆ ರೈತರಿಗೆ ಒಂದೇ ಒಂದು ಸವಲತ್ತು ನಾವು ಏನಾದ್ರೂ ಕೊಡ್ತಾ ಇದ್ದೇವೆ ಅಂದ್ರೆ ಸುಮಾರು 7,000 10,000 ಶೇರ್ ಕ್ಯಾಪಿಟಲ್ ಈಗಾಗಲೇ ಕೊಟ್ಟಿದ್ದಾರೆ. ಅವ್ರಿಗೆ 50 ಕಿಲೋ ಸಕ್ಕರೆ ಕೊಡೋದ್ರೆ ಬಹಳ ದೊಡ್ಡ ಮಾತಲ್ಲ. ಅದು 17 ರೂಪಾಯಿ ದರದಲ್ಲಿ ಸುಮಾರು 20 ರೂಪಾಯಿ ಕಮ್ಮಿ ಸಿಗ್ತಿರ್ತದೆ. ಆ ಪ್ರಕಾರವಾಗಿ ಅಲ್ಲಿ 2 ಕೋಟಿ ರೂಪಾಯಿ ನಮಗ ಇವತ್ತು ಖರ್ಚು ಬೀಳ್ತದ. 2 ಕೋಟಿ ಇಂಡಿಯಾ ಕಂಪನಿ ಅಲ್ಲ, ಸಂಪೂರ್ಣ ಜಗದಾಗಿ ಕಂಪನಿ ಅಲ್ಲ. ಈ ಕಾಮಗಾರಿ ಅಂದ್ರೆ ಏನಪ್ಪ, ಪಾರ್ಲಿಮೆಂಟ್ ನಾವು ಸಚಿವ ಕಾಮಗಾರಿ ಮತ್ತೆ ಮಾತನ್ನ ಹೇಳಿದ್ರು. ಒಂದು 2 ಇವತ್ತು ಪೂರೈಕೆಯನ್ನು ಮಾಡಿದ್ರು. ಆ ವಿಷಯ ಅವ್ರ ಬಾಯಲ್ಲಿಂದ ಬರ್ತಿದ್ದಂಗ ಭರತ್ ಪಟಾಕ್ಷಿ ತಯಾರಿದ್ದು ಹೆಂಗೆ ಅಂತ ತಯಾರಿದ್ದು ಗೊತ್ತಿಲ್ಲ. ಆದ್ರೆ ಇಲ್ಲಿ ಮೋಹನ್ ಕೊಟ್ಟಿವಲ್ಲ ಅವ್ರ ಹೆಸರನ್ನು ಕೂಡ ನಾನು ತಗೊಳಕ್ ಮಾಡ್ತೇನೆ. ಕಾರ್ಮಿಕರ ಸಂಘಟನೆಗೆ ಒಬ್ಬ ನೇತೃತ್ವ ಬೇಕಾಗ್ತದೆ.